ಉತ್ತರ ಕರ್ನಾಟಕ ರೆಸಿಪಿ ಹಾಗಲಕಾಯಿ ಪಲ್ಯ. ಇದನ್ನು ಶುಗರ್ ಇದ್ದವ್ರು ತಿಂದ್ರೆ ವಾರಕ್ಕೆ 2 ಸಲ ತಿಂದ್ರಂತೂ ಇದು ಭಾಳ ಅಂದ್ರೆ ಭಾಳ ಚಲೋ. ಈ ಹಾಗಲಕಾಯಿ ಪಲ್ಯನ ವಾರದಾಗ 2 ಸಲನಾರ ನೀವು ಮಾಡ್ಕೊತೀರಿ ನೋಡ್ಬೇಕಾರೆ ಅಷ್ಟು ಟೇಸ್ಟ್ ಆಗೈತಿ ಇದು. ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಎಲ್ಲಿ ಮಿಸ್ ಮಾಡಲಾರ್ದಂಗೆ ನೋಡಿರಿ. ಅಂದರೆ ಈ ಪಲ್ಯ ಹೆಂಗೆ ಮಾಡೋದು ಅಂತ ನಿಮಗೆ ಗೊತ್ತಾಕತಿ ನೋಡಿರಿ. ಒಂದು ಸಲ ಟೇಸ್ಟ್ ಮಾಡಿರಿ ಇದನ್ನು. ಉತ್ತರ ಕರ್ನಾಟಕ ಹಾಗಲಕಾಯಿ ಪಲ್ಯ ನೋಡಿರಿ. ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗಂದ್ರೆ ಈ ಪಲ್ಯ ಫೇಮಸ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡೀನಿ. ನಾವು ಆರಾಮದೀವಿ. ಇವತ್ತು ನಾವು ಒಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಅದು ಏನಂದ್ರೆ ಇವತ್ತು ನಾವು ಹಾಗಲಕಾಯಿ ಪಲ್ಯ ಮಾಡೋದು. ಕಹಿ ಬರಲಾರ್ದಂಗೆ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೆ ಏನೇನು ಸಾಮಾನು ಬೇಕಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿರಿ. ನೀವಿಲ್ಲೇ ನೋಡ್ಬೋದು, ನಾನು ಹಾಗಲಕಾಯಿನ ಈ ಥರ ರೌಂಡ್ ಗಾಲಿಗೆ ಹೆಚ್ಕೊಂಡು ಇಟ್ಕೊಂಡೀನಿ. ಇವನ್ನ 1 ಗಂಟೆ ನೀರಾಗ ನೆನೆಸ್ಬೇಕು, ಸ್ವಲ್ಪ ಉಪ್ಪು ಹಾಕಿ. ನನಗೆ ಅದನ್ನು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ನಿಮ್ಗೆ ತೋರ್ಸಾಕತ್ತೀನಿ. ಇವನ್ನ ನೀರು ಇರಲಾರ್ದಂಗೆ ಒಂದು ಬೌಲ್ಗೆ ತಕ್ಕೊಳ್ಳೋಣ. ನೋಡಿರಿ, ನಾನು ಇದಕ್ಕೆಲ್ಲ ತಕ್ಕೊಂಡು ಇಟ್ಕೊಂಡೀನಿ. ಇವನ್ನ ಚೆಂದಾಗ ಹೊತ್ತಿಗೆ ಹುರಿಬೇಕು. ಇವನ್ನ ಅಂದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತಿ, ಕಹಿ ಹೋಗ್ತೈತಿ. ಇದ್ರಾಗ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಇದು ಒಟ್ಟ ಕಹಿ ಬರೋದೇ ಇಲ್ಲ ನೀವು ಆ ಥರ ಮಾಡಿದ್ರಂದ್ರೆ. ಅದನ್ನು ನೀವು ವಿಡಿಯೋ ಪೂರ್ತಿ ನೋಡಿರಿ, ಅವಾಗ ಗೊತ್ತಾಕತಿ. ಇದಕ್ಕೆ ಏನೇನು ಸಾಮಾನು ಬೇಕಲ್ಲ ನೋಡ್ಕೊಂಬರ. ಇಲ್ಲಿ ನೋಡಿರಿ, ಸ್ವಲ್ಪ ಗರಂ ಮಸಾಲೆ ತೊಗೊಂಡೀನಿ. ನೀವು ಬೇಕಂದ್ರೆ ಹಾಕ್ರಿ, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೊಂಡ್ಬಿಡ್ರಿ. ಅರಿಶಿಣ ಪುಡಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ. ಇದು ನಾವು ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಇದು ಗುರಳ್ ಪುಡಿ ಅಂಥೇಳಿ, ಅದನ್ನು ತೊಗೊಂಡೀನಿ. ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ಹಸಿ ಖಾರ. ನಾನು ಖಾರನ ಮಾಡಿಟ್ಕೊಂಡ್ಬಿಟ್ಟೇನೆ ಅದನ್ನು. ಮತ್ತು ಸ್ವಲ್ಪ ಬೆಲ್ಲ, ಮೀಡಿಯಮ್ ಸೈಜಿಂದು ಒಂದು ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಮತ್ತು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ. ಇದಿಷ್ಟ. ಇದು ಸನ್ಫ್ಲವರ್ ಎಣ್ಣೆ. ಈಗ ನಾವು ಇವನ್ನ ಚೆಂದಾಗ ಹೊತ್ತಿಗೆ ಹುರ್ಕೊಳ್ಳೋದು ಬರ್ರಿ. ಈಗ ಗ್ಯಾಸ್ ಹಚ್ಕೊಂಡು ನಾನು ರೊಟ್ಟಿ ಮಾಡೋ ಹಂಚಿನೊಳಗನೆ
ಈಗ ಇದಕ್ಕೆ ಹಾಗಲಕಾಯಿ ಹುರಿದಿಟ್ಕೊಂಡಿದ್ದೆಲ್ಲ ಅವನ್ನ ಹಾಕ್ತೀನಿ. ಈಗ ಚಂದ ಮಿಕ್ಸ್ ಮಾಡ್ತಾ ಇಲ್ಲ. ಈಗ ನೋಡಿರಿ ನಾನು ಸ್ವಲ್ಪ ಹಸಿ ಖಾರ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡಿ ಹಾಕೋದು, ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೀತದೆ, ಯಾಕಂದ್ರೆ ಕೈ ಇರ್ತದಲ್ಲ, ನನ್ನ ಇಷ್ಟ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಾವೇನು ಇಟ್ಕೊಂಡಿದ್ದಿಲ್ಲ ಬೆಲ್ಲ, ಅರಿಶಿನ ಪುಡಿ, ಹೊಳ್ಳಿ ಗರಂ ಮಸಾಲೆ ಅಷ್ಟು ಹಾಕ್ಕೊಳ್ತಾರೆ. ಮತ್ತು ಗುರುವಪ್ಪಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದೆ ಗುರುವಪ್ಪಿ. ಈಗ ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನು. ಈಗ ನೋಡಿರಿ ಒಂದು ಟ್ರಿಪ್ಸ್ ಹೇಳ್ತಾನೆ ಇದ್ದಿದ್ದಲ್ಲ, ಈಗ ನೋಡಿರಿ ಚೆಂದಾಗಿ ನೀಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೆ. ನಾವು ಮುಂಚೆನೆ ನೆನೆಯಿಟ್ಕೊಂಡಿದ್ವಲ್ಲ ಅದರ ರಸ ಆಯಿತು. ನೀವು ಇನ್ನೂ ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕಂದ್ರೆ ಈಗ ಕೈ ಆಡಿಸ್ಬೇಕು. ಎಲ್ಲ ಸಾಮಾನು ಹಾಕಿದ ಮೇಲೆ ಈಗ ನಾವೇನು ಮಾಡ್ಬೇಕಂದ್ರೆ, ಈಗ ನೀರನ್ನ ನೀವು ಈಗ ಸ್ವಲ್ಪ ಜಾಸ್ತಿ ಹಾಕೋರಿ. ಒಂದು ಸಲ ಇದಕ್ಕೆ ನಾವು ಮುಚ್ಚಳ ಮುಚ್ಚಿರ್ತೀವಿ ಅಂದ್ರೆ ಹೊಳ್ಳಿ ಪಲ್ಯ ಕುದ್ದಿಂದಾಗಲೇ ಅದನ್ನು ಮುಚ್ಚಳ ತೆಗಿಬೇಕು. ನಡ್ಬರ್ಕ ಏನಾರ ನಾವು ತೆಗೆದು ಹಿಂಗೆ ತಿರುಗಾಡಿದ್ವಿ ಅಂದ್ರೆ ಪಲ್ಯ ಮೊತ್ತಕ್ಕೆ ಹೇಳ್ತೀವಿ. ನೀವು ಎಷ್ಟು ಬೆಲ್ಲ ಹಾಕಿದ್ರೂ ಸಿಹಿ ಆಗೋದಿಲ್ಲ. ನೋಡಿರಿ ನಿಮ್ಗೆ ಕಾಣ್ತಿರ್ಬೋದು, ನೀರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ, ಹೌದಾ? ನೋಡಿರಿ ನಿಮ್ಗೆ ಕಾಣ್ತಿರ್ಬೋದು, ನೀರು ಜಾಸ್ತಿನೇ ಐತಿ ಈಗ ನಾನು ಹಾಕ್ಕೊಂಡಿದ್ದೆ, ಹೌದಾ? ನಾವು ಒಮ್ಮೆಗೆ ಯಾವಾಗ ಇದ್ರದ್ದು ಮುಚ್ಚಳ ತೆಗಿತೀನಂದ್ರೆ ಪಲ್ಯ ಎಲ್ಲ ಕುದ್ದ ಮೇಲೆನ ಮುಚ್ಚಳ ತೆಗಿತೀನಿ. ಈಗ ಮುಚ್ಚಳ ಮುಚ್ಚಿಬಿಡೋದು. ಇದು ಹವಾ ಹೊರಗೆ ಹೋಗ್ಲಾರ್ದಂಗೆ ನೀವೇನಾದ್ರು ಸ್ವಲ್ಪ ವೇಟ್ ಅಂದಿಟ್ರೂ ನಡೀತೀವಿ. ನಾನು ಇದನ್ನ ಇಡ್ದಂಗೆ ಒಟ್ಟ ಹವಾ ಹೊರಗೆ ಹೋಗ್ಬಾರ್ದು, ಆ ಥರ ನೀವು ಮುಚ್ಚಿಡ್ಬೇಕು. ನಿಮ್ಗೆ ಇಲ್ಲಿ ಸೌಂಡ್ ಕೇಳಿಸ್ತಿರ್ಬೋದು, ಕುದಿತೈತಿ. ಅದು ಕುದಿ ಹತ್ತಿಂದಾಗ ಪೂರ್ತಿ ನೀರೆಲ್ಲ ಖಾಲಿಯಾಗಿದ್ದಾಗ ಒಟ್ಟ ಬಾಯಿ ತೆಗಿಯಕ್ಕೆ ಹೋಗ್ಬೇಡ್ರಿ. ಅದ್ರದ್ದು ಈ ಮುಚ್ಚಳನ ಒಟ್ಟ ತೆಗಿಯಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ನೀರೆಲ್ಲ ಖಾಲಿಯಾಗಿದ್ದಾಗ ಆನಂತರ ಒಂದು 2 ನಿಮಿಷ ಬಿಟ್ಟು ಅದ್ರದ್ದು ಬಾಯಿ ತೆಗಿ ಮುಚ್ಚಳ. ನೋಡಿರಿ ಈಗ ಪಲ್ಯ ಕುದ್ದೈತಿ. 2 ನಿಮಿಷ ಗ್ಯಾಸ್ ಆರಿಸಿ ಹಂಗೆ ಕೈ ಬಿಡೋಣ. ಸ್ವಲ್ಪ ತಣ್ಣಗಾಗಿ, ಬಾಳೆನಲ್ಲ ಸ್ವಲ್ಪ ತಣ್ಣಗಾಗಿದ್ದಾಗ ಇದ್ರದ್ದು ಮುಚ್ಚಳನ ತಗೊಳ್ಳೋಣ. ಈಗ ನೋಡಿರಿ 2 ನಿಮಿಷ ಆಗೈತಿ, ನಾನು ಇದನ್ನು ತೆಗೆದುಬಿಡ್ತೀನಿ. ಈಗ ಮುಚ್ಚಳ ತೆಗೆ ನೋಡ್ಬೋದು ನೀವು, ಸುತ್ತತಿ. ಶುಗರ್ ಇದ್ದವ್ರಿಗಂತೂ ಇದು ಭಾಳ ಅಂದ್ರೆ ಭಾಳ ಚಲೋ ಇದೆ. ಇಷ್ಟು ಘಮ ಘಮ ಅನ್ನೋದು ಕೂತ್ರೆ ಕಾಣ್ಬೋದು, ನೋಡ್ಬೋದು ಇಲ್ಲಿ, ಹೌದಾ? ಈಗ ನಾವು ಇದಕ್ಕೆ ಸ್ವಲ್ಪ ಮ್ಯಾಗ ಕೊತ್ತಂಬರಿ ಉದುರಿಸ್ಕೊಂಬ, ಇನ್ನೂ ಘಮ ಘಮ. ನೋಡಿದ್ರಲ್ಲ ಸ್ನೇಹಿತರೆ, ಈ ಉತ್ತರ ಕರ್ನಾಟಕ ರೆಸಿಪಿ ಹಾಗಲಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆನ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾವ ನಿಮಗೆ ರೆಸಿಪಿ ಬೇಕನ್ನೋದನ್ನು ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಥ್ಯಾಂಕ್ಸ್, ಎಲ್ಲರಿಗೂ ಧನ್ಯವಾದಗಳು.